ಅಂತ ಉಪಲೋಕಾಯುಕ್ತರು ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್? ಉಪಲೋಕಾಯುಕ್ತರು ಇದೆ ಸರ್, ಇರ್ಬೋದು ಸರ್. ಕೊಟ್ಟಲಿಲ್ಲ ಕೆಲಸನೇ ಆಗಲ್ಲ ಅನ್ನೋದು. ಹೌದು ಸರ್, ಹೌದು. ಯಾವ ಇಲಾಖೆಯಲ್ಲಿ ಕೆಲಸನೇ ಆಗಲ್ಲ ದುಡ್ಡು ಕೊಡಲಿಲ್ಲ. ಹೌದು ಸರ್, ಕೆಲಸನೇ ಆಗುತ್ತೆ ಅಲ್ಲ ಸರ್ ಇಲ್ಲಿ. ಏನು ಹೇಳ್ತೀರಾ? ಕರೆ ಸರ್, ನಿಜ ಸರ್, ಅದು ನಿಜ ಸರ್ ಹೇಳಿದ್ರು ಲೋಕಾಯುಕ್ತ ಸರ್ ಹೇಳಿದ್ರು. ನಿಮಗೆ ಏನಾದ್ರು ಅನುಭವ? ನಾವು ಅಂದ್ರೆ ಸರ್ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಸರ್ ಕಂಪ್ನಿಯಲ್ಲಿ, ಅದಕ್ಕೆ ದುಡ್ಡು ಕೊಡ್ಲಿಂಗ್ ಯಾವುದೇ ಕೆಲಸನೇ ಆಗಲ್ಲ, ನೀವೇನು ಹೇಳ್ತೀರಾ ಸರ್? ಅದು ಸತ್ಯ. ಅವರೆಲ್ಲ ಇವರು ಕಾಂಗ್ರೆಸ್ನವ್ರು ಏನಂದರೆ ಯಾರದೇ ಬೆಂಕಿ ಮನೆ ಹತ್ತಿ ಉರಿಲಿ, ನಮ್ಮದು ಮಾತ್ರ ಚೆನ್ನಾಗಿರಲಿ, ನಮಗೆ ಬರೋದು ಬರಲಿ, ನೀವು 63ರಲ್ಲಿ 83 ತೊಗೊಳ್ಳಿ, ನಮಗೆ 63 ಕೊಡಿ, ನೀವು 20 ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ. ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರ ತಾಂಡವ ಆಡ್ತಾನೇ ಇದೆ, ಆಡೋಕ್ಕೆ ನಿಲ್ಸೋಕ್ಕೂ ಆಗಲ್ಲ. 6 ಕಾಸು ಮಾಡಲಿ, 3 ಕಾಸು ನೀವು ತಗೊಳ್ಳಿ, 6 ಕಾಸು ನಮಗೆ ಕೊಡಿ, ಬರೋದು 12 ಕಾಸು ಬರೀರಿ ಅಂತ ಹೇಳ್ತಾರೆ. 23% ಭ್ರಷ್ಟಾಚಾರ ಇದೆ ಅಂತ ಮೊನ್ನೆ ಉಪಲೋಕಾಯುಕ್ತರು ಹೇಳಿದ್ದಾರೆ. ದುಡ್ಡು ಕೊಡ್ಲಿಲ್ಲ ಯಾವುದೇ ಕೆಲಸ ಆಗುತ್ತಾ ಆಗಲ್ವಾ ಸರ್? ನಾವು ಗೌರ್ಮೆಂಟ್ ಆಫೀಸ್ಗೆ ಹೋಗೋದೇ ಬಿಟ್ಬಿಟ್ವಿ, ನಮ್ಗೆ ರೇಷನ್ ಕಾರ್ಡು ಇಲ್ಲ, ಏನೂ ಇಲ್ಲ. ಕೆಲಸ ಮಾಡ್ತೀವಿ, ಸಂಪಾದನೆ ಖರ್ಚು ಅಷ್ಟೇ, ಬೇರೆ ಏನು ಇದಿಲ್ಲ. ಗೌರ್ಮೆಂಟ್ ಕಡೆಯಿಂದ ನಮಗೇನು ಬೆನಿಫಿಟ್ ಅನ್ನೋದು ಏನೂ ಇಲ್ಲ ಸರ್. ಎಲ್ಲ ಇದಾಗಿದೆ, ಕ್ಯಾಸ್ಟಿಸಮು, ರಾಜಕಾರಣ ಎಲ್ಲಿ ಯಾವ ಇಲಾಖೆ ಕೆಲಸ? ಅದೇ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗೋದೇ ಬಿಟ್ಬಿಟ್ವಿ, ಯಾವುದೂ ಇಲ್ಲ. ನಾವು ಬಾಡಿಗೆ ಮನೆಗೆ ಇರೋದು, ಸಂಪಾದನೆ ಮಾಡ್ತೀವಿ, ತಿಂತೀವಿ, ಇದು ಹೋಗ್ತಾ ಇದ್ದೀವಿ ಅಷ್ಟೇ. ನಿಯಂತ್ರಣ ಆಗುತ್ತೆ ಸರ್? ನಿಯಂತ್ರಣ ಆಗುತ್ತಾ ಭ್ರಷ್ಟಾಚಾರ? ಇಲ್ಲಿ ಪ್ರತಿಯೊಂದು ಕೆಲಸ ತಗೋಬೇಕು ಅಂದ್ರೇ ದುಡ್ಡು ಕೊಟ್ಟರೆ ಇದ್ದಾಗ ಕೆಲಸ ಸಿಗೋದು. ಆ ಥರ ಇರುವಾಗ ಎಲ್ಲಿ ಲಂಚ ಬಂದೇ ಬರುತ್ತೆ. ಕಷ್ಟಪಟ್ಟು ದುಡಿಯೋರಿಗೆ ಏನು ಇದಿಲ್ಲ, ವ್ಯಾಲ್ಯೂ ಇಲ್ಲ. ಕಷ್ಟಪಡ್ತೀರಾ, ಸಂಪಾದನೆ ಮಾಡ್ತೀರಾ, ಹೋಗ್ತಾ ಇದ್ದೀರಾ ಅಷ್ಟೇ. ಭ್ರಷ್ಟಾಚಾರ ಇದೆ ಅಂತ ಉಪಲೋಕಾಯುಕ್ತರು ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತಾಂಡವ ಆಗ್ತಾ ಇದೆ? ಗೊತ್ತಿಲ್ಲ ಸರ್ ನಮಗೆ. ದುಡ್ಡು ಕೊಟ್ಟರೆ ಯಾವ ಇಲಾಖೆಯಲ್ಲಿ ಕೆಲಸ ಆಗುತ್ತೆ? ದುಡ್ಡು ಕೊಟ್ಟರೆ ಅದೆಲ್ಲ ಅವ್ರವ್ರ ಅನಿಸಿಕೆ ಪ್ರಕಾರ ಅವರು ಇದು ಮಾಡ್ಕೊತಾರೆ ಅಷ್ಟೇ. ಅದು ನಾವು ಪರ್ಫೆಕ್ಟ್ ನಾವು ನೋಡಿಲ್ಲ, ನಾವು ಹೇಳಬಾರ್ದು. ಅವ್ರವ್ರ ಹಣೆವರ ಅವರು ಮಾಡ್ಕೊತಾರೆ. ಅವ್ರು ಕೆಲಸ ಆಗಬೇಕು ಅಂದರೆ ಮಾಡಲೇಬೇಕು, ಇಲ್ಲಾಂದರೆ ಬಿಡಬೇಕಷ್ಟೇ. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ಇರುತ್ತೆ, ನಾವು ಕಣ್ಣಾರು ನೋಡಬೇಕಲ್ಲ. ನಾವು ನೋಡಿದ್ರೆ ಹೇಳೋಕ್ಕಾಗಲ್ಲ. ಅವರವರ ಇದಕ್ಕೆ ಅವರವರ ಅನುಕೂಲವಾಗಿ ಮಾತಾಡ್ತಾರೆ, ಅದೆಲ್ಲ ರಾಂಗ್ ಅಲ್ವಾ? ನಾವು ನೋಡಬೇಕು. ನಾವು ಆ ಥರ ಯಾವುದೂ ಮಾಡಿಲ್ಲ, ಉಪಲೋಕಾಯುಕ್ತರನ್ನೇ ಹೇಳಿ ಏನು ಮಾಡೋಂಗಿಲ್ಲ. ಅವ್ರವ್ರು ಇದಕ್ಕೆ ಕೇಳ್ಕೊಂತ ಅದು ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಆಗ್ತಾ ಇರೋದು ಭ್ರಷ್ಟಾಚಾರ ಸರ್, ಏನು ಮಾಡೋದಾಗುತ್ತೆ? ನಮಗೂ ಏನು ಮಾಡಿದ್ರು ಕಷ್ಟನೇ. ನಮಗೆಲ್ಲ ಬಸ್ ಫ್ರೀ ಮಾಡುವೆಲ್ಲ ತೊಂದರೆ ಆಗ್ತಾಯಿದೆ, ಡ್ಯೂಟಿಗಳಿಲ್ಲ. ರ್ಯಾಪಿಡೋ ಆಗಿಬಿಟ್ಟು ನೋಡಿ ಬೆಳಗ್ಗೆಯಿಂದ 500 ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಮನೆ ಕಷ್ಟ ನಡ್ಸೋಕ್ಕಿದ್ದು. ಯಾವ ಇಲಾಖೆಗಳಲ್ಲಿ ಕೆಲಸ ಆಗಲ್ಲ, ಆಗ್ತಾಯಿಲ್ಲ ಸರ್. ಯಾವುದೋ ಒಂದು ಲೈಸೆನ್ಸ್ ಮಾಡಿಸ್ಬೇಕಾದ್ರೂ ಕಮಿಷನ್ ಕೊಡಬೇಕು. ಎಲ್ಲ ನಿಂತ್ಕೊಂಡ್ರೆ ಫೋಟೋ ತೊಗೊತಾರೆ, 500 ರೂಪಾಯಿ ಹೊಲ್ಸಲು ಮಾಡ್ತಾರೆ, ಎಲ್ಲ ಮಾಡ್ತಾವ್ರು. ಏನು ಮಾಡೋಕ್ಕಾಗುತ್ತೆ? ಕಷ್ಟ ಜಾಸ್ತಿ ಆಗ್ತಾಯಿದೆ, ಬರೀ ಕಷ್ಟನೇ ಸರ್. ಡ್ಯೂಟಿ ಇಲ್ಲ, ಮನೆ ನಡ್ಸೋಕ್ಕೂ ಕಷ್ಟ ಆಗ್ತಾಯಿದೆ. ಈಗ ಕಮಿಷನ್ ಕೊಟ್ಟರೆ ಏನಾದರೂ ಆಗುತ್ತಿಲ್ಲ, ಕಮಿಷನ್ ಬೇಕಷ್ಟೇ. ಲಂಚ ಬೇಕು, ಏನಾದರೂ ಮಾಡ್ಬೋದು ಅಷ್ಟೇ. ಒಂದು ಲೈಸೆನ್ಸ್ ಮಾಡಬೇಕಂದ್ರೂ 200-300 ಲೈಸೆನ್ಸ್ ಅದು ಕೊಡಬೇಕು ದಲಾಲಿಗಳಿಗೆ. ಅಂಥ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. ಏನು ಮಾಡೋಕ್ಕಾಗುತ್ತೆ? ಇನ್ನು ಮುಂದೆ ಏನಾಗುತ್ತೋ ದೇವರ ಗತಿ, ಹಂಗಿದೆ ಸರ್. ನನಗಂತೂ ಅಷ್ಟು ಐಡಿಯಾ ಇಲ್ಲ. ಆದ್ರೆ ನಡೀತಾ ಇದೆ ಅನ್ನೋದು ಉಪಯೋಗಗಳೆಲ್ಲ ಬರ್ತಾವೆ. ಅದೇನಂತ ಸರಿಯಾಗಿ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಯಾವ ಇಲಾಖೆಗಳಲ್ಲಿ ಕೆಲಸನೇ ಆಗಲ್ಲ ಅದು ಗೊತ್ತಿರೋದು, ಅದು ಪ್ರತಿಯೊಬ್ಬ ಬಡವರಿಗಾಗಲಿ, ಟ್ಯಾಕ್ಸಿ ಡ್ರೈವರ್ಗಾಗಲಿ ಅದು ಗೊತ್ತಿರೋ ವಿಷಯನೇ. ಪ್ರತಿಯೊಂದು ಯಾವುದೇ ಇದಕ್ಕೆ ಹೋದ್ರೂ ನಡೆಯುತ್ತೆ. ಅದು ನಾವು ಹೇಳಲಿಕ್ಕೆ ಬರೋಲ್ಲ. ಅದರಿಂದ ನಾವು ನಮ್ಮಂಥ ಬಡವರಿಗೆ ನ್ಯಾಯ ಸಿಗೋದು ಕಮ್ಮಿನೇ. ದುಡ್ಡಿರೋರಿಗೆ ಹೆಂಗೋ ನನಗೆ ಗೊತ್ತಿಲ್ಲ, ನಾನು ಕಂಡ ಇದಕ್ಕೆ ಮಾತ್ರ ನಮ್ಮಂಥ ಬಡವ್ರಿಗೆ ಶಿಕ್ಷೆ ತಪ್ಪಿದಲ್ಲ. ಇತ್ತೀಚೆಗೆ ರೇಟ್ ನೋಡೋಕ್ಕೆ ದುಬಾರಿಗೆ ಹೋದರೆ ಒಂದು ಬಾಡಿಗೆ ಮಿತಿ ಮೀರಿದೆ. ಯಾವುದೇ ಒಂದು ಇದಕ್ಕೆ ಹೋದ್ರೂ ನಮಗೆ ಅದು ತಪ್ಪಿದಲ್ಲ. ಇದನ್ನು ನಾನು ಹೇಳಬಲ್ಲೆ. ಇದು ಬಿಟ್ಟಿದ್ದು ನಿಮ್ಮ ಇದಕ್ಕೆ ಸೇರಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.